ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅವಕಾಶ ಬದುಕು ನಮಗೆ ನೀಡಿರುವ ಅತಿ ದೊಡ್ಡ ಗಿಫ್ಟ್ ಏನು ಗೊತ್ತಾ? ಬದುಕನ್ನ ನಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಿಕೊಳ್ಳುವ ಸ್ವತಂತ್ರ. ನಮ್ಮಿಷ್ಟದಂತೆ ಇದನ್ನು ರೂಪಿಸಿಕೊಳ್ಳಲು ಬೇಕಾದಷ್ಟು ಅವಕಾಶಗಳಿವೆ ಸ್ನೇಹಿತರೆ. ಸೊ ಖಂಡಿತವಾಗ್ಲೂ ಇದು ನಿಜ ಅಲ್ವಾ? ಜೀವನದಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ಕೆಲವೊಂದಷ್ಟು ಅವಕಾಶಗಳು ಸಿಕ್ಕರೆ ಸಾಕಪ್ಪ, ನಾನು ಹೀಗೆ ಮಾಡ್ತೀನಿ, ನನ್ಗೆ ಆ ಅವಕಾಶ ಸಿಕ್ಕರೆ ಸಾಕು, ನಾನು ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರುತ್ತೆ, ಇನ್ನು ಕೆಲವೊಮ್ಮೆ ನಾವು ಅವಕಾಶಗಳನ್ನು ಹುಡುಕುವಂತಹ ಪ್ರಯತ್ನನ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಯಾವಾಗಲೂ ಕೂಡ ನಾನು ಏನೂ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ನಂಗೆ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಅವಕಾಶಕ್ಕಾಗಿ ನಾವು ಕೂಡ ಪ್ರಯತ್ನನ ಪಡಬೇಕು. ಸೊ ಪ್ರಯತ್ನ ಪಟ್ಟಾಗ ನಮಗೂ ಕೂಡ ಅವಕಾಶ ಅನ್ನೋದು ಸಿಗುತ್ತೆ. ಆವಾಗ ನಾವೇನು ಅಂತ ನಾವು ಸಾಧಿಸ್ಕೊಳ್ಳೋಕೆ ನಮಗೆ ಒಂದು ದಾರಿನ ನಾವೇ ಹುಡುಕೊಂಡಾಗೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಈ ಬದುಕಲ್ಲಿ ನಮಗೆ ಒಂದು ಒಳ್ಳೆಯ ಗಿಫ್ಟ್ ಅಂತ ಅಂದರೆ ಅದೇನೇ ಸ್ನೇಹಿತರೆ. ನಮ್ಮ ಜೀವನ ಹೇಗೆ ಬೇಕೋ ಹಾಗೆ ರೂಪಿಸ್ಕೊಳ್ಳುವಂತಹ ಒಂದು ಚಾನ್ಸ್ ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾವು ಕೆಟ್ಟ ರೀತಿಯಾಗೂ ಕೂಡ ರೂಪಿಸ್ಕೋಬೋದು, ಒಳ್ಳೆ ರೀತಿಯಾಗಿ ಕೂಡ ರೂಪಿಸ್ಕೊಳ್ಬೋದು. ಆದರೆ ಎಲ್ಲನೂ ಕೂಡ ನಮ್ಮ ಮೇಲೇ ನಿರ್ಧಾರ ಮಾಡಿರಬೇಕು. ಈಗ ನಾವು ಬರೀ ಜಸ್ಟ್ ಗುರಿನ, ನಮ್ಮ ಜೀವನದಲ್ಲಿ ಇಂಥ ಗುರಿಗಳಿದೆ, ನಾನು ಈ ಗುರಿನ ತಲುಪಬೇಕು ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರೆ ಹೇಗೆ ಕೆಲಸ ಆಗುತ್ತೆ ಹೇಳಿ? ಸೊ ನೀವು ಜೀವನದಲ್ಲಿ ಗುರಿನ ಸೆಟ್ ಮಾಡೋದು ನೀವೇ ಅಂದಮೇಲೆ ಆ ಗುರಿನ ತಲುಪೋದಕ್ಕೆ ಕೆಲಸ ಮಾಡಬೇಕಾಗಿರೋರು ಯಾರು ಹೇಳಿ? ಬೇರೆ ಯಾರಾದರೂ ಮಾಡೋಕ್ಕಾಗುತ್ತಾ ನಿಮ್ಮ ಜೀವನದಲ್ಲಿ? ನಿಮ್ಮನ್ನ ಗುರಿ ತಲುಪಿಸೋಕ್ಕೋಸ್ಕರ ಖಂಡಿತವಾಗ್ಲೂ ಇಲ್ಲ ಅಲ್ವಾ? ನಿಮ್ಮ ಜೀವನದ ಗುರಿನ ನೀವೇ ತಲುಪಬೇಕು. ಸೊ ಪ್ರಯತ್ನ ಕೂಡ ನೀವೇ ಮಾಡಬೇಕಾಗುತ್ತೆ. ಅದಕ್ಕೆ ತಕ್ಕಂತಹ ಅವಕಾಶಗಳು ಸಿಕ್ಕಿಲ್ಲ ಅಂತ ಹೇಳಿ ನೆಪ ಒಡ್ಡೋದ್ರ ಬದಲು ಸಿಗುವಂತಹ ಚಾನ್ಸಸ್ಸಲ್ಲಿ ಏನು ಮಾಡಬಹುದು, ನಾವು ಇರುವಂತಹ ಅವಕಾಶದಲ್ಲಿ ಅಥವಾ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಗುರಿ ಕಡೆಗೆ ಹೇಗೆ ಹೆಜ್ಜೆನ ಹಾಕಬಹುದು ಅಂತ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಒಂದಲ್ಲ ಒಂದು ದಾರಿ ನಮಗೆ ಕಂಡೇ ಕಾಣಿಸುತ್ತೆ. ಆ ದಾರಿನ ನಾವು ಹೆಜ್ಜೆ ಇಡ್ತಾ ಹೋದಾಗ ಚಿಕ್ಕ ಪುಟ್ಟ ಹೆಜ್ಜೆ ಇಡಿ, ತುಂಬ ದೊಡ್ಡ ಹೆಜ್ಜೆ ಬೇಡ, ಚಿಕ್ಕ ಪುಟ್ಟದಾಗೇನೆ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಿ. ಆವಾಗ ಮುಂದೆ ಒಂದು ದೊಡ್ಡ ಅವಕಾಶ ನಿಮಗಾಗಿ ಕಾಯ್ತಾ ಇರುತ್ತೆ. ಆದರೆ ನನಗೆ ಸದ್ಯಕ್ಕೆ ಯಾವುದೋ ಅವಕಾಶ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಬಿಟ್ರೆ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ನಮ್ಮ ಜೀವನದಲ್ಲಿ ಮುಂದೆನೂ ಕೂಡ ಬರೋದಿಲ್ಲ, ಹಾಗೆ ನಮ್ಮ ಜೀವನ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಅದನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಸಣ್ಣ ನಾಲೆಡ್ಜ್ ಕೂಡ ನಮಗೆ ಇಲ್ಲದೆ ಆಗುತ್ತೆ. ಹಾಗೆ ಬೇರೆಯವ್ರನ್ನ ನೋಡಿ ನಾವು ಇದು ನೋಡು ಜೀವನದಲ್ಲಿ ಅವರೆಷ್ಟು ಚೆನ್ನಾಗಿದ್ದಾರೆ, ಇವರೆಷ್ಟು ಚೆನ್ನಾಗಿದ್ದಾರೆ ಅಂತ ಬೇರೆಯವ್ರ ಜೀವನ ನೋಡಿ ನಮ್ಮ ಜೀವನ ನಾವು ಕಂಪೇರ್ ಮಾಡ್ಕೊಳ್ತಾ ನಮ್ಮನ್ನು ನಾವು ಇನ್ನೂ ಡಿಮೋಟಿವೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅಂಥ ತಪ್ಪನ್ನು ಖಂಡಿತವಾಗ್ಲೂ ಮಾಡಬೇಡಿ. ಸೊ ನಿಮ್ಮ ಜೀವನದಲ್ಲಿ ಏನು ಆಗಬೇಕು, ಹೇಗೆ ಇರಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಎಲ್ಲದೂ ಕೂಡ ನಿಮ್ಮ ಕೈಯಲ್ಲೇ ಇದೆ, ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.